ಅಂತೂ ಇಂತೂ ನನ್ನ ಪತ್ತೆದಾರಿ ಕೆಲಸ ಮಾಡೋಕ್ಕೆ ಅತ್ತೆ ಮನ್ಸಿಲ್ದಿರೋ ಮನ್ಸಲ್ಲಿ ಒಪ್ಪಿಗೆ ಕೊಟ್ಟರು. ನನ್ನ ಒಪ್ಪಿಗೆ ಇದೆ. ಮಾವ ತಾನು ಮಾಡಿದ ತಪ್ಪಿಗೆ ಗಿಲ್ಟ್ ಫೀಲ್ ಆಗಿ ಅತ್ತೆಗೆ ಸಮಾಧಾನ ಮಾಡೋಕ್ಕೆ ಹೋದರು. ಸಾರಿ ಮಾ. ಡಾಕ್ಟರ್ ಬಂದಮೇಲೆ ಏನೇನಾಗುತ್ತೋ ಅಂದ್ಕೊಂಡಿದ್ದು ನನಗೆ ಅವ್ರು ನನ್ನ ಪರ ಮಾತಾಡಿದ್ದು ನೋಡಿ ನಾನು ಎಷ್ಟು ಅದೃಷ್ಟವಂತೆ ಅನ್ನಿಸ್ತು. ಇಷ್ಟೆಲ್ಲ ನಾಟಕದ ಮಧ್ಯೆ ಅಜ್ಜಿ ತಾನು ರಂಗಭೂಮಿ ಕಲಾವಿದೆ ಅಂತ ಹೇಳ್ಕೊಂಡಿದ್ದು ನಮಗೆಲ್ಲ ಆಶ್ಚರ್ಯ ಆಯಿತು. ನಾನು ರಂಗಭೂಮಿ ಕಲಾವಿದೆ. ಆದರೆ ಕಲ್ಯಾಣಿ ರಾಗ ಹೇಗೆ ನಿಂತೋಯ್ತು ಅಂತ ತಾಳೆ ಹಾಕೋದ್ರಲ್ಲಿ ಅಜಯ್ ಯಾರೇ ನೀವು? ಅಲ್ಲಿ ಪಕ್ಕದ ಮನೆಯವರು. ನಿಮ್ಗೂ ಇದಕ್ಕೂ ಸಂಬಂಧ ಇದೆಯಾ? ಮತ್ತೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಔಟ್! ಈ ಮಾದೇವ್ ಎಸ್ ಸರ್, ಹೋಟೆಲ್ ಇದ್ದೀನಿ ಸರ್. ಓಕೆ ಸರ್, ಶೋರ್. ಅವ್ರು ಸಾಯೋದಕ್ಕೂ ಮುಂಚೆ ಹಾರ್ಮೋನಿಯಂ ನುಡಿಸ್ತಾ ಮಕ್ಳಿಗೆ ಹಾಡು ಹೇಳ್ಕೊಡ್ತಾ ಇದ್ರಂತೆ. ಸೊ ಹಾರ್ಮೋನಿಯಂ ನಮಗೆ ಇಂಪಾರ್ಟೆಂಟ್ ಎವಿಡೆನ್ಸ್ ಆಗ್ಬೋದು. ಫೋರೆನ್ಸಿಕ್ ರಿಪೋರ್ಟ್ ಅವ್ರಿಗೆ ಇದನ್ನು ಅಬ್ಸರ್ವ್ ಮಾಡೋಕ್ಕೆ. ಓಕೆ ಏನಮ್ಮ ಮಗಳೇ, ಬೆಳಗ್ಗೆನೆ ಮೇಕಪ್ ಮಾಡ್ಕೋತಾ ಇದೀಯಾ? ನೀನು ರಾತ್ರಿ ಮಲಗಬೇಕಾದ್ರೂ ಮೇಕಪ್ ಮಾಡ್ಕೋತೀಯಾ? ನಾನು ಬೆಳಗ್ಗೆ ಮಾಡ್ಕೊಂಡ್ರೆ ತಪ್ಪ? ಮಾತಾಡಮ್ಮ, ಮಾತಾಡು. ಅಲ್ವೇ, ನೀನು ಇಷ್ಟೊಂದು ಮೇಕಪ್ ಮಾಡಿಕೊಂಡು ಯಾವ ರಾಜ್ಯ ಆಳ್ಬೇಕೋ? ಆ ಪ್ರತಿಭೆಗಾದ್ರೆ ಪತ್ತೆದಾರಿಕೆ ಕೆಲಸ ಇದೆ, ನಿನಗ್ಯಾವ ಕೆಲಸ ಇದೆಯೋ? ಶುರು ಮಾಡ್ತಿದ್ದೀನಲ್ಲ ಇಷ್ಟರಲ್ಲೇ. ಅದಿತೀಸ್ ಬುಟಿಕ್ ಬಟ್ಟೆ ಅಂಗಡಿ ಓಪನ್ ಮಾಡೋಕ್ಕೆ ಇಷ್ಟೊಂದು ಬಿಲ್ಡಪ್ಪ ನೋಡೆ. ಇದನ್ನ ದುಡ್ಗಂತೂ ಮಾಡ್ತಾ ಇಲ್ಲ ಅಂತ ನನಗೆ ಗೊತ್ತು. ಅದೇನೋ ಹೇಳ್ದಿಲ್ಲ, ಫ್ರೀ ಬರ್ಡ್ ಅಂತ. ನನಗನ್ಸೋ ಪ್ರಕಾರ ನೀನು ಈ ಪಂಜರದಲ್ಲಿರೋ ಬರ್ಡ್. ಫ್ರೀ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಮ್ಮ ಯಾವಾಗಲೂ ನೆಗೆಟಿವ್ ಆಗೇ ಮಾತಾಡಿ ನನ್ನ ಮೂಡ್ ಹಾಳು ಮಾಡ್ತೀಯಾ? ನಿನ್ನ ಕನಸು ಈಡೇರೋದಿಲ್ಲ ಅಂತ ಗೊತ್ತಾದ ದಿವಸ ನೀನು ಡಿಪ್ರೆಷನ್ಗೆ ಹೋಗ್ತೀಯಲ್ಲ, ಅದಕ್ಕಿಂತ ಇವತ್ತು ನಾನು ನಿನ್ನ ಮೂಡ್ ಹಾಳು ಮಾಡ್ತಾ ಇರೋದು ಎಷ್ಟೋ ಸರಿ ಅಲ್ವೇ? ನಾನು ಹೇಳ್ತಾನೆ ಇದ್ದೀನಿ, ನೀನು ತಲೆಗೆ ಹಾಕೋತಿಲ್ವಲ್ಲೇ? ಪ್ರತಿಭೆಗೆ ನಿಮ್ಮ ಅತ್ತೆ ಕಡೆಯಿಂದ ಅಜ್ಜಿ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಾಯ್ತು. ಇನ್ನವಳನ್ನು ತಡೆಯೋರು ಯಾರೂ ಇಲ್ಲ. ನೀನು ಅಷ್ಟೇ ಅವಳ ಥರ ಜಾಣ್ತನದಿಂದ ಅತ್ತೆ ಅಜ್ಜಿ ಹತ್ರ ಮಾತಾಡು, ಜೊತೆಗೆ ನಾನು ಇರ್ತೀನಿ ಬಾ. ಪ್ರತಿಭಕ್ಕ ಇರಬೇಕಾದ್ರೆ ನಾನು ಯಾಕೆ ಮಾತಾಡಿ ಬಾಯಿ ನೋಯಿಸ್ಕೊಳ್ಳಿ? ಶೋಭನ್ ಮನೆಗೆ ಹೋಗೋಕ್ಕೂ ಮುಂಚೆ ನಾನು ಪ್ರತಿಭಕ್ಕಂಗೆ ಕಂಡೀಷನ್ ಹಾಕಿದ್ದೆ. ನಾನು ನಿಮಗೆ ಸಹಾಯ ಮಾಡ್ತೀನಿ, ನೀವು ಬೊಟಿಕ್ ಓಪನ್ ಮಾಡೋಕ್ಕೆ ಮನೆಯವ್ರನ್ನ ಒಪ್ಪಿಸ್ಬೇಕು ಅಂತ. ಈಗ ಅವ್ರ ಕೆಲಸ ಆಯಿತು, ಇನ್ನೇನಿದ್ರು ನನ್ನ ಬೊಟಿಕ್ ಇನಾಗ್ರೇಷನ್ ಅಷ್ಟೇ. ಹಾಗೊಂದು ವೇಳೆ ಅವಳು ತಲೆ ಕೆಡಿಸ್ಕೊಳ್ಳಿಲ್ಲ ಅಂದರೆ, ಅವಳು ನಿನ್ನ ವಿಷಯ ತಲೆ ಕೆಡಿಸ್ಕೊಳ್ಳೋಕ್ಕಿಂತ ಮುಂಚೆ ನಿನ್ನ ತಮ್ಮ ಯಾವುದಾದ್ರೂ ಕೇಸ್ನ ಅವಳು ತಲೆಗೆ ತುಂಬಿಟ್ರೆ, ಆಗ ಅವಳು ಫಸ್ಟ್ ಪ್ರಯಾರಿಟಿ ಕೇಸ್ನ ಸಾಲ್ವ್ ಮಾಡೋದು. ನಿನ್ನ ಬಗ್ಗೆ ಆಗಲಿ ನಿನ್ನ ಬೊಟಿಕ್ ಬಗ್ಗೆ ಆಗಲಿ ಅವಳು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಮ್ಮ, ಪ್ರತಿಭಕ್ಕನ ಮೇಲೆ ನನಗೆ ನಂಬಿಕೆ ಇದೆ. ಅವ್ರು ಇನ್ನೊಂದು ಕೇಸ್ ತೊಗೊಂಡ್ರು ನನ್ನ ವಿಷಯ ಮನೆಯವ್ರ ಹತ್ರ ಮಾತಾಡೇ ಮುಂದುವರಿಯೋದು. ನೀನು ಏನನ್ನು ಹೇಳಿ ನನ್ನ ತಲೆ ಕೆಡಿಸ್ಬೇಡ. ತಲೆ ಇದ್ರೆ ತಾನೆ ತಲೆ ಕೆಡ್ಸೋಕ್ಕೆ. ನೀನು ಏನು ಬೇಕಾದರೂ ಹೇಳು, ಐ ಡೋಂಟ್ ಕೇರ್. ರುಕ್ಮಿಣಿ ತಿಂದೆ? ಯಾಕೆ, ಏನಾಯ್ತು? ಅದು ಗಂಟ್ಲಲ್ಲಿ ಇಡ್ಲಿ ಸಿಕ್ಕಾಕೊಂಡಾಗಾಯ್ತು. ನೀವು ಕೆಮ್ಮಿದ್ದು ಯಾರನ್ನೋ ಅಣಗಿಸ್ದಾಗಿತ್ತು? ಹಾ, ನಿನ್ನೆ ಯಾರೋ ಪ್ರತಿಜ್ಞೆ ಮಾಡಿದ್ರು, ಸೊಸೆ ಕೈಯಿಂದ ಅನ್ನ ನೀರು ಏನೂ ಮುಟ್ಟಲ್ಲ ಅಂತ. ಆದರೆ ಇವತ್ತು ಸೊಸೆ ಮಾಡಿದ ಇಡ್ಲಿ ನೋಡಿದ್ರ ನಿಮ್ಮಮ್ಮನ್ನ? ಮನೆ ನೆಮ್ಮದಿಗೋಸ್ಕರ ನೀವೇನು ಹೇಳಿದ್ರು ಒಪ್ಕೊಂಡಾಯ್ತಲ್ಲ.
ಆದರೂ ನಿಮ್ಮ ಅಮ್ಮನ ಕೊಂಕು ಬಿಟ್ಟಿಲ್ಲ ನೋಡಿ. ಕಾಲು ಕೇಳ್ಕೊಂಡು ನನ್ನ ಜೊತೆ ಜಗಳಕ್ಕೆ ಬರದೇ ಇದ್ರೆ ತಿಂದಿದ್ದು ಅರಗಲ್ಲ ಅನ್ಸತ್ತೆ. ಲೇ ಸುಮ್ಮನೆ ನನ್ನ ಮಗನ ಯಾಕೆ ಮಧ್ಯೆ ಎಳಿತೀಯ? ಮನೇಲಿ ಜಗಳ ಮನಸ್ತಾಪ ನೋಡಿ ನೋಡಿ ಮಕ್ಕಳೆಲ್ಲ ಕಂಗಾಲಾಗ್ಬಿಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ನಗಲಿ ಅಂತ ಹಾಗಂದೆ ನನ್ನ ಮುದ್ದಿನ ಸೊಸೆ. ರುಕೋ, ಈ ಸಾರಿ ಹಬ್ಬಕ್ಕೆ ನಿನಗೆ ಚಿನ್ನದ ಡಾಬ್ ಮಾಡಿಸ್ಕೊಡೋದಕ್ಕೆ ಹೇಳ್ತೀನಿ ನನ್ನ ಮಗನಿಗೆ. ಲೋ ಪ್ರಸಾದು, ಅವಳಿಗೆ ಡಾಬ್ ಮಾಡಿಸ್ಕೊಡೋ. ಡಾಬಾ? ಬೇಜಾರು ಮಾಡ್ಕೋಬೇಡ್ವೋ, ಅಷ್ಟರಲ್ಲಿ ಅವಳು ಸಣ್ಣ ಆಗ್ತಾಳೆ. ನೋಡ್ರಿ ನಿಮ್ಮಮ್ಮನ್ನ. ತಿನ್ನೆ ಪ್ರತಿಭಾ, ಹಾ ಮಾವ. ಕೂತ್ಕೊಬ್ಬಮ್ಮ. ನಿನ್ನೆ ರಾತ್ರಿ ಕೂಡ ಊಟ ಮಾಡಿಲ್ಲ ಅನ್ಸುತ್ತೆ. ಇನ್ನೂ ಅಜಯ್ ಬಂದಿಲ್ಲ, ಅವನಿಗೆ ಬಡಿಸ್ಬಿಟ್ಟು ಆಮೇಲೆ ತಿಂತೀನಿ ಮಾವ. ಯಾಕಿನ್ನೂ ಬಂದಿಲ್ಲ ಅವನು? ನಾನು ನೋಡ್ಕೊಂಬರ್ತೀನಿ. ಸರಿ, ನಾನು ಬರ್ತೀನಮ್ಮ. ಭಾನುವಾರನೂ ಕೆಲಸ ಏನೋ ನಿನಗೆ? ರುಕ್ಮಿಣಿ, ಕಾಯಿಲೆ ಕಸಾಲೆ ಅನ್ನೋದು ಭಾನುವಾರ ಅಂತ ಕೇಳ್ಕೊಂಬರುತ್ತಾ? ಡಾಕ್ಟ್ರ್ ಅಂದಮೇಲೆ ರೋಗಿಗಳು ನೋಡಲೇಬೇಕು. ಅದು ಭಾನುವಾರ ಏನು ಬಂತು? ನೀವು ಹೋಗಿ ಪಾಪ. ಸರಿಯಪ್ಪ, ಸರಿಯಮ್ಮ, ಬರ್ತೀನಿ. ಬಾಯ್ ಅಜ್ಜಿ, ಬಾಯ್ 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 ಬಾಯ್. ವಾಟ್? ಹಾಂ, ಸರಿ. ಇಮಿಡಿಯೇಟಾಗಿ ರಿಪೋರ್ಟ್ದು ಫೋಟೋ ತೆಗೆದು ವಾಟ್ಸಪ್ ಮಾಡಿ. ಓಕೆ. ಏನಕ್ಕ ನೀವು ಎದುರಿಸ್ಬಿಡ್ರಲ್ಲ? ನೀನು ಪೊಲೀಸ್, ನಿಂಗೆ ಹೆದರಿಕೆ ಆಗಲ್ಲ ಅಂತ ನಂಗೆ ಗೊತ್ತು. ಈ ಡ್ರಾಮಾ ಎಲ್ಲ ಬೇಕಾಗಿಲ್ಲ. ಇಲ್ಲ ಅಕ್ಕ, ಸೀರಿಯಸ್ ಆಗಿ ಗೆದ್ದುಕೊಂಬಿಟ್ಟೆ. ಸರಿ, ಏನು ಸಾಹೇಬ್ರು ಫುಲ್ ಬ್ಯುಸಿನಾ? ತಿಂಡಿಗೂ ಬರಲಿಲ್ಲ ಕೆಳಗಡೆ. ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಕ್ಕ? ಸಿಂಗರ್ ಕಲ್ಯಾಣಿ ಅವ್ರ ಕೇಸು ಸಿಕ್ಕಾಬಡೆ ತಲೆ ತಿಂತಿದೆ. ವಿಚಿತ್ರವಾದ ಟರ್ನ್ಸ್ಗಳು ತೊಗೊಂತಿದೆ. ಅದಕ್ಕೆ ಸಿಕ್ಕಾಬಡೆ ಕಾಲ್ಸು ಬ್ಯುಸಿ ಆಗಿದೆ. ಕಾಣಿಸ್ತಿದೆ ಬ್ಯುಸಿ. ನೀವು ಫ್ರೀ ಆಗಿದ್ದೀರಾ? ಕೇಸ್ ಡೀಟೇಲ್ಸ್ ಹೇಳ? ಫಸ್ಟ್ ತಿಂಡಿ, ಆಮೇಲೆ ತಿಂಡಿ. ಫಸ್ಟ್ ಕೇಳಿ. ಅಜಯ್, ಈ ಕ್ಷಣದವರೆಗೂ ನಾವು ಅಂದ್ಕೊಂಡಿದ್ದು ಕಲ್ಯಾಣಿ ಅವ್ರು ಸತ್ತಿದ್ದು ಹಾರ್ಟ್ ಅಟ್ಯಾಕಿಂದ ಅಂತ. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅವ್ರ ಸಾವಿಗೆ ಕಾರಣ ಹಾರ್ಟ್ ಅಟ್ಯಾಕ್ ಅಲ್ಲ. ಮತ್ತೆ ಏನ್ ಕಾರಣ? ಕಲ್ಯಾಣಿ ಅವ್ರ ದೇಹದಲ್ಲಿ ಸಿಕ್ಕ ವಿಷದ ಅಂಶ. ಮತ್ತೆ ವಿಷಾನ? ಗೌರಮ್ಮ ಕೇಸಲ್ಲೂ ವಿಷ, ಶೋಭಾ ಕೇಸಲ್ಲೂ ವಿಷ. ಸರಿ ಬಿಡಿ, ನೆಕ್ಸ್ಟ್ ಟೈಮ್ ಕೊಲೆ ಮಾಡೋರಿಗೆ ಹೇಳ್ಬಿಡ್ತೀನಿ, ನೋಡ್ರಪ್ಪ ಈ ಥರ ವಿಷ ಗೀಷ ಎಲ್ಲ ಬಿಟ್ಟು ಬೇರೆ ಏನಾದರೂ ಯೂಸ್ ಮಾಡಿ ಬೋರ್ ಆಗ್ಬಿಟ್ಟಿದೆ ಅಂತ. ಓಕೆ, ಜೋಕ್ಸ್ ಅಪ್ಪ. ಇಲ್ಲಿ ಕೆಲಸ ಮಾಡಿರೋ ವಿಷ ಸಾಮಾನ್ಯವಾದ ವಿಷ ಅಲ್ಲ, ಪೊಟ್ಯಾಷಿಯಂ ಸೈನೈಡ್. ಪೊಟ್ಯಾಷಿಯಂ ಸೈನೈಡಾ? ಎಲ್ಲೋ ಕೇಳಿದ್ದೀನಲ್ಲ, ಏನು ಹಾಗಂದ್ರೆ? ಹಾಗಂದ್ರೆ ರಾಜೀವ್ ಗಾಂಧಿ ಅವ್ರನ್ನ ಸಾಯಿಸಿದ್ರಲ್ಲ, ಅದೇ ಅಕ್ಕ ಆ ಗ್ರೂಪು. ಅವರು ಪೊಲೀಸ್ ಕೈಲಿ ಸಿಗಾಕೊಂತೀನಿ ಅಂತ ಗೊತ್ತಾಗಿದ್ದ ತಕ್ಷಣ ಸೈನೈಡ್ ತಿಂದು ಸಾಯೋರು. ಅದನ್ನ ಡಾಲರ್ ಥರ ಕುತ್ತಿಗೆ ಹಾಕೊಳ್ಳೋರು. ಕೇಳಿಲ್ವಾ ಇದ್ರ ಬಗ್ಗೆ? ಇದು ಅದೇ ಥರನೇ, ಆದರೆ ಬೇರೆ ವೆರೈಟಿ. ಸೈನೈಡ್ ನಾಲ್ಗೆಗೆ ತಗಲಿದ ತಕ್ಷಣನೇ ಆ ವ್ಯಕ್ತಿನ ಸಾವಿನ ಮನೆಗೆ ತಳ್ಳುವಂಥ ಭಯಾನಕ ವಿಷ ಇದು. ಅಷ್ಟೊಂದು ಭಯಾನಕ ವಿಷ ಕಲ್ಯಾಣಿ ದೇಹದೊಳಗೆ ಹೇಗೆ? ಅದೇ ನನಗೂ ಗೊತ್ತಿಲ್ಲ. ಆದರೆ ಆಶ್ಚರ್ಯ, ಅನುಮಾನ ಏನಪ್ಪ ಅಂದರೆ ಅವ್ರು ಬೆಳಿಗ್ಗೆಯಿಂದ ಏನೂ ತಿಂದಿರಲ್ವಂತೆ. ಓ, ಅಜಯ್, ಏನಾದರೂ ಗೊತ್ತಾಯ್ತಾ? ನಾನು ಬಂದಿದ್ದು ನಿನ್ನ ತಿಂಡಿಗೆ ಕರ್ಕೊಂಡು ಹೋಗಕ್ಕೆ. ಅದನ್ನ ಬಿಟ್ಟು ಬೇರೆಲ್ಲ ಮಾತಾಡ್ತಾ ಇದ್ದೀನಿ. ತಿಂಡಿಗೆ ಹೋಗೋಣ? ಫಸ್ಟ್ ತಿಂಡಿ ತಿನ್ನು, ಆಮೇಲೆ. ನೀನು ತಿಂಡಿ ತಿನ್ಬಿಡು. ಎಲ್ರಿಗೂ ಕಾಫಿ ಮಾಡ್ಕೊಟ್ಟು ತಿಂತೀನತ್ತೆ. ಹೇಳಿದ ತಕ್ಷಣ ಯಾವ ಮಾತು ಕೇಳಲ್ಲ ಅಲ್ಲ ನೀನು. ನಿಂದೇ ಹಠ ನೋಡು. ಬಾಬಾ ಒಂದು ನಿಮಿಷ, ಹಿಂದಿನ ಚಾನಲ್ ಹಾಕಿ. ಇದೀಗ ಬಂದ ಸುದ್ದಿ. ಖ್ಯಾತ ಹಿನ್ನೆಲೆ ಗಾಯಕಿ ಭೈರವಿ ರಂಗನಾಥ್ ಇನ್ನಿಲ್ಲ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ತಾನೇ ಗಾನ ಕೋಗಿಲೆ ಅವಾರ್ಡ್ ಶೋ ಫಂಕ್ಷನ್ನಲ್ಲಿ ಭೈರವಿಯ ದಾರುಣ ಸಾವು.
ಗೃಹ ಮಂತ್ರಿ ರಾಜಶೇಖರ್ ಮೂರ್ತಿಯವರಿಂದ ಗಾನಕೋಗಿಲೆ ಸನ್ಮಾನ ಸ್ವೀಕರಿಸುವ ಸಂದರ್ಭದಲ್ಲಿಯೇ ಸ್ಟೇಜ್ ಮೇಲೆ ಕುಸಿದು ಬಿದ್ದಿದ್ದು ಈ ಘಟನೆ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ಇದರ ಎಕ್ಸ್ಕ್ಲೂಸಿವ್ ವಿಡಿಯೋ ನಮ್ಮ ಚಾನಲ್ನಲ್ಲಿ ಮಾತ್ರ. ಗೃಹ ಮಂತ್ರಿಯವರ ಎದುರೇ ನಡೆದ ಈ ಘಟನೆ ಅವರನ್ನು ದಿಗ್ಭ್ರಾಂತರನ್ನಾಗಿ ಮಾಡಿದೆ. ಪ್ರತಿಕ್ಷಣದ ಹೈಲೈಟ್ ನಿಮ್ಮ ಮುಂದೆ ನಮ್ಮ ಚಾನಲ್ನಲ್ಲಿ ಮಾತ್ರ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಬ್ಯಾಂಗ್ಳೂರ್ ನ್ಯೂಸ್. ಅಯ್ಯೋ, ಇವಳು ತುಂಬ ಚೆನ್ನಾಗಿ ಹಾಡ್ತಾಳೆ. ನಾನು ಸಿಂಗಿಂಗ್ ಪ್ರೋಗ್ರಾಮಲ್ಲಿ ನೋಡಿದ್ದೀನಿ. ಎಷ್ಟು ಮುದ್ದಾಗಿದ್ದಾಳೆ. ಏನಾಗಿತ್ತು? ಮೇಬಿ ಹಾರ್ಟ್ ಅಟ್ಯಾಕ್. ಇಷ್ಟು ಚಿಕ್ಕ ವಯಸ್ಕಾ? ಅಯ್ಯೋ, ಈಗಿನ ಕಾಲದ ಹುಡುಗಿರು ಡಯಟು ಗೀಟು 0 ಸೈಜು ಅಂದ್ಕೊಂಡು ಏನೇನೋ ಮಾಡಕ್ಕೆ ಹೋಗಿರ್ತಾರೆ. ಹೆಚ್ಚು ಕಮ್ಮಿ ಆಗಿರುತ್ತೆ. 0 ಸೈಜಾ? ಹಾಂ ಸರ್, ಈಗಲೇ ಹೊರಟೆ ಸರ್. ಓಕೆ ಸರ್, ಓಕೆ. ಅಜಯ್, ತಿಂಡಿ ಪೂರ್ತಿ ತಿನ್ಕೊಂಡು ಹೋಗೋ. ಅಕ್ಕ, ನನಗೆ ಅಷ್ಟೆಲ್ಲ ಟೈಮ್ ಇಲ್ಲ. ನೀವೇ ನೋಡಿದ್ರಲ್ಲ, ಮೊದಲೇ ಸಿಂಗರ್ ಕಲ್ಯಾಣಿ ಅವರು ಪೊಟ್ಯಾಷಿಯಂ ಸ್ಯಾಂಡಿಂದ ಸತ್ರು. ಇವಾಗ ಇವ್ರದ್ದೇನು ಕಥೆನೋ. ಇಬ್ರು ಸಿಂಗರ್ಸೇ, ಏನಾದರೂ ಕನೆಕ್ಷನ್ ಇರ್ಬೋದಾ? ನಂತಲ್ಲೂ ಅದೇ ಅನುಮಾನ ಓಡ್ತಾ ಇದೆ. ಬಿಡಿ, ಹೇಗಿದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಲ್ಲ. ನನ್ಗ? ಹಾಂ, ಇನ್ನೇನು, ಅತ್ತೆ ಪರ್ಮಿಷನ್ ಕೊಟ್ಟಾಯ್ತಲ್ಲ. ಸರಿ, ನಾ ಹೊರಟೆ, ಬೈ. ಅಜಯ್, ಅಜಯ್, ನಿಮ್ಗೇನು ಅನಿಸುತ್ತೆ? ಸರ್, ಮೇಲ್ನೋಟಕ್ಕೆ ಇದು ಹಾರ್ಟ್ ಅಟ್ಯಾಕ್ ಅನ್ಸುತ್ತೆ. ಬಟ್ ರೀಸೆಂಟಾಗಿ ನಡೆದಿರೋ ಕಲ್ಯಾಣಿ ಕೇಸ್ಗೂ ಇದಕ್ಕೂ ಏನಾದರೂ ಸಂಬಂಧ ಅಂದರೆ ಇದು ಪಾಯ್ಸನ್ ಡೆತ್ ಅಂತ ನನ್ನ ಅನಿಸಿಕೆ ಸರ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಓಕೆ, ನಿಮ್ಮದು ತೋರಿಸಿ. ಶೋರ್ ಸರ್. ಮಾದೇವ್, ಪೋಸ್ಟ್ ಮಾರ್ಟಮ್. ಕೊಲ್ಲುವುದಾದರೆ ಕೊಂದು ಬಿಡು, ಹೀಗೆ ಕಾಡಬೇಡ. ಕೊಲ್ಲುವುದಾದರೆ ಕೊಂದು ಬಿಡು. ಯಾಕಮ್ಮ, ತುಂಬ ಕೆಟ್ಟದಾಗ ಹಾಡ್ತಾ ಇದ್ದೀನಾ? ಚೇ ಹಾಗೇನಿಲ್ಲ ಮಾವ. ಮತ್ತೆ ಹಾಗೆ ನಿಂತ್ಬಿಟ್ಟೆ? ಸಾಹಿತ್ಯ ಎಷ್ಟು ಚೆನ್ನಾಗಿದೆ ಅಲ್ವಾ? ಕೊಲ್ಲುವುದಾದರೆ ಕೊಂದು ಬಿಡು. ಆದರೆ ನಿಜವಾಗ್ಲೂ ಕೊಲೆ ಆಗೋರ್ನ ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ ಮಾವ. ಅರ್ಥ ಆಯ್ತು ಪ್ರತಿಭಾ. ನಿನ್ನ ತಲೆಯಲ್ಲಿ ಆ ಸಿಂಗರ್ಗಳ ಸರಣಿ ಕೊರಣೆ ಓಡಾಡ್ತಾ ಇದೆ. ಯೋಚನೆ ಮಾಡಬೇಡಮ್ಮ, ಇಟ್ ಗೆಟ್ ಸಾಲ್ವ್ಡ್. ಕಲ್ಯಾಣಿ ಅವರು ಸತ್ತು ಹಾರ್ಟ್ ಅಟ್ಯಾಕ್ ಇಂದ ಅಂತ. ಅದರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅವ್ರ ಸಾವಿಗೆ ಕಾರಣ ಹಾರ್ಟ್ ಅಟ್ಯಾಕ್ ಅಲ್ಲ. ಇಲ್ಲಿ ಕೆಲಸ ಮಾಡಿರೋ ವಿಷ ಸಾಮಾನ್ಯವಾದ ವಿಷ ಅಲ್ಲ, ಪೊಟ್ಯಾಷಿಯಂ ಸೈನೈಡ್. ನನ್ನ ಗೆಸ್ ಕರೆಕ್ಟ್ ಆಗಿದೆ. ಭೈರವಿ ಸಾವಿಗೂ ಕಾರಣ ಪೊಟ್ಯಾಷಿಯಂ ಸೈನೈಡ್. ಸರ್, ನನಗೆ ಅನಿಸಿದ್ದನ್ನ ಹೇಳ್ಬೋದಾ? ಹೇಳ್ರಿ ಸರ್, ಸತ್ತೋಗಿರೋರಿಬ್ರು ಸಿಂಗರ್ಸೇ. ಇಬ್ಬರದು ಅಸಹಜ ಸಾವೆ. ಇಬ್ಬರು ಪೊಟ್ಯಾಷಿಯಂ ಸೈನೈಡ್ ವಿಷದಿಂದನೇ ಸತ್ತಿದ್ದಾರೆ. ಇದು ಸೀರಿಯಲ್ ಕಿಲ್ಲಿಂಗ್ ಇರ್ಬೋದಾ ಸರ್? ಪರವಾಗಿಲ್ಲ ರೀ, ಅಪರೂಪಕ್ಕೊಮ್ಮೆ ಕೆಲಸದ ವಿಷಯದಲ್ಲಿ ತಲೆ ಓಡಿಸಿದ್ದೀರಾ. ಅದಕ್ಕೆ ನಿಮ್ಮನ್ನ ಮೆಚ್ಕೋಬೇಕು. ಸರ್, ಸಿಂಗರ್ ಭೈರವಿ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ನೋಡಿದ್ರಾ? ಎಸ್ ಸರ್, ನೋಡಿದೆ. ಇದಕ್ಕೂ ಮುಂಚಿನ ಕೇಸ್ಗಳನ್ನ ನೀವು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀರಾ. ಅದಕ್ಕೆ ನಿಮಗೆ ಭೈರವಿ ಅವ್ರ ಕೇಸ್ನ ಒಪ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬಟ್ ಒನ್ ಥಿಂಗ್, ನಿಮ್ಮ ಹತ್ರ 48 ಗಂಟೆ ಟೈಮ್ ಮಾತ್ರ ಇರೋದು. ಓಕೆ ಸರ್. ಕಲ್ಯಾಣಿ ಮತ್ತು ಭೈರವಿ ಕೇಸ್ಗೆ ಸಾಕಷ್ಟು ಹೋಲಿಕೆಗಳಿವೆ. ಸೊ 2 ಕೇಸ್ನು ಪ್ಯಾರಲಲ್ ಹ್ಯಾಂಡಲ್ ಮಾಡಬೇಕು ಅನ್ಸುತ್ತೆ ಸರ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಜಯ್. ಸಿಂಗರ್ ಭೈರವಿ ಇದ್ದ ಸ್ಟೇಜ್ ಮೇಲೆ ಗೃಹ ಮಂತ್ರಿಗಳು ಈ ಕೇಸ್ ಬಗ್ಗೆ ಅವ್ರು ನಂಗೆ ಕೇಳ್ತಾನೆ ಇರ್ತಾರೆ. ಸೊ 48 ಅವರ್ಸ್ನಲ್ಲಿ ನನಗೆ ರಿಸಲ್ಟ್ ಬೇಕು. ನಾನು ಕೊಟ್ಟಿರೋ ಟೈಮ್ನಲ್ಲಿ ಈ 2 ಸಿಂಗರ್ ಕೇಸ್ನ ಸಾಲ್ವ್ ಮಾಡಿ ರಿಪೋರ್ಟ್ ಕೊಡ್ತೀನಿ ಅಂತ ಅಂದರೆ ನಾನು ಬೇಡ ಅನ್ನಲ್ಲ. ಓಕೆ ಸರ್, ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಮಾವ, ಅಕ್ಕ ಸ್ವಲ್ಪ ಅರ್ಜೆಂಟ್ ಮಾತಾಡಬೇಕಾಗಿತ್ತು ಕೇಸ್ ಬಗ್ಗೆ. ನನಗೂ ಹೇಳು, ನನಗೂ ತುಂಬ ಆಸಕ್ತಿ ಇದೆ. ಚಿಕ್ಕ ವಯಸ್ಸಲ್ಲಿ ಡಾಕ್ಟರ್ ವ್ಯಾಟ್ಸನ್ ಕ್ಯಾರೆಕ್ಟರ್ ಮಾಡಿದ್ದೆ ನಾನು. ಪ್ಲೀಸ್. ಓಕೆ ಮಾವ.
ಹೇಳಪ್ಪ. ಅಕ್ಕ, ಮೊನ್ನೆ ಸತ್ತಿದ ಕಲ್ಯಾಣಿ ಅವ್ರ ಸಾವಿಗೆ ಪೊಟ್ಯಾಷಿಯಂ ಸೈನೇಟ್ ಕಾರಣ ಅಂತ ನಿಮ್ಗೆ ಹೇಳಿದ್ದೆ. ಹೌದು. ಈಗ ಸತ್ತಿರೋ ಭೈರವಿ ಅವ್ರ ಸಾವಿಗೂ ಅದೇ ಪೊಟ್ಯಾಷಿಯಂ ಸೈನೇಟ್ ಕಾರಣ ಅಂತ ನಮ್ಮ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. ನಾನು ಅಬ್ಸರ್ವ್ ಮಾಡ್ದಂಗೆ 2 ಕೇಸು ಇಂಟರ್ ರಿಲೇಟೆಡ್ ಇರ್ಬೋದು ಅನ್ನೋದು ನನ್ನ ಫೀಲು. ಹಾಗಾದ್ರೆ 2 ಕೇಸ್ನ ಒಟ್ಟಿಗೆ ಡೀಲ್ ಮಾಡಬೇಕಾ? ನನ್ನ ಯೋಚನೆ ಇರೋದು ಅದೇ ಅಕ್ಕ. ಆದರೆ ಮಿನಿಸ್ಟರ್ ಕಡೆಯಿಂದ ನಮಗೆ ಒತ್ತಡ ಇರೋದ್ರಿಂದ ಭೈರವಿ ಅವ್ರ ಕೇಸ್ನ ಫಸ್ಟ್ ಸಾಲ್ವ್ ಮಾಡಬೇಕು, ಅದು 48 ಗಂಟೆ ಒಳಗೆ. ಇದೇ ಟೈಮಲ್ಲಿ 2 ಕೇಸ್ನ ಸಾಲ್ವ್ ಮಾಡೋದಾದರೆ ಅವ್ರಿಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ಸಿಂಗರ್ ನಂಬರ್ 1 ಕಲ್ಯಾಣಿ ಅವ್ರ ಸ್ಟೂಡೆಂಟ್ಸ್ನ ಮೀಟ್ ಮಾಡಿದ್ಯಾ? ಸಾವಿನ ದಿನ ಜಸ್ಟ್ ಮಾತಾಡಿಸಿದೆ ಅಷ್ಟೇ. ಅದೇ ಡೀಟೇಲ್ ಆಗಿ ಮಾತಾಡೋದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ನೀವು ಬನ್ನಿ, ಅವ್ರ ಜೊತೆ ನೀವು ಮಾತಾಡಿದ್ರೆ ಬೆಟ್ರು. ಸರಿ, ನನಗೆ ಅತ್ತೆಗೆ ಹೇಳಿ ರೆಡಿಯಾಗಿ ಬಂದ್ಬಿಡ್ತೀನಿ. ನಾನೆಲ್ಲ ಕೇಳಿಸ್ಕೊಂಡೆ. ನೀನು ಈಗ ಆಚೆ ಹೋದರೆ ಮಧ್ಯಾಹ್ನದ ಅಡುಗೆ ಮಾಡೋರು ಯಾರು? ರುಕ್ಮಿಣಿ, ಮನೇಲಿ ಇಷ್ಟೊಂದು ಜನ ಇದ್ದಾರೆ, ಯಾರಾದರೂ ಮಾಡ್ತಾರೆ ಬಿಡು. ಇಲ್ಲಾಂದ್ರೆ ಎಲ್ಲರೂ ಸೇರ್ಕೊಂಡು ಮಾಡಿದ್ರಾಯ್ತು. ನಾನು ಒಪ್ಪಲ್ಲ. ಇವಳು ಪತ್ತೆದಾರಿ ಕೆಲಸ ಮಾಡೋದಕ್ಕೆ ನಾನು ಯಾವ ಕಂಡೀಷನ್ ಮೇಲೆ ಒಪ್ಪಿಗೆ ಕೊಟ್ಟಿರೋದು ಅಂತ ನಿಮಗೆಲ್ಲ ಗೊತ್ತಿಲ್ವಾ? ರುಕ್ಮಿಣಿ, ಅವತ್ತೇ ಡಿಸೈಡ್ ಆಯ್ತಲ್ವಾ, ಯಾರ್ಯಾರು ಏನೇನು ಕೆಲಸ ಇಷ್ಟ ಆಗುತ್ತೋ ಮಾಡಲಿ ಅಂತ. ಬಟ್ ಇಸ್ ಹರ್ ಪ್ಯಾಷನ್. ಇಲ್ಲಿ ನೋಡಿ ಅತ್ತೆ, ಮಧ್ಯಾಹ್ನದ ಅಡುಗೆ ನಾನೇ ಮಾಡ್ತೀನಿ, ಆಮೇಲೆ ಹೊಡ್ಬೋದಾ? ಮೊದಲು ಮಾಡು, ಆಮೇಲೆ ನೋಡೋಣ. ಅಕ್ಕ, ನಾನು ಏನಾದರೂ ಹೆಲ್ಪ್ ಮಾಡಲಾ? ಥ್ಯಾಂಕ್ ಯು ಅದಿತಿ. ಅಕ್ಕ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತಲ್ಲ. ಅದಿತಿ, ಅಡುಗೆ ಕೆಲಸ ಮುಗಿಸಿ ಅರ್ಜೆಂಟಾಗಿ ಆಚೆ ಹೋಗಬೇಕು, ಆಮೇಲೆ ಮಾತಾಡೋಣವಾ? ಇವಳು ಯಾಕೋ ನನ್ನ ವಿಷಯಕ್ಕೆ ಕತ್ರಿ ಹಾಕೋ ಥರ ಇದೆಯಲ್ಲ. ಹಲೋ ಬಾಬಾ, ಎಲ್ಲಿದ್ದೀರಾ? ತಗೊಂಡ್ರಾ? ಸರಿ ಸರಿ, ಬೇಗ ಬನ್ನಿ. ಅತ್ತೆ, ಅಡುಗೆ ಎಲ್ಲ ಮುಗಿಸ್ದೆ, ನಾನು ಇನ್ನು ಹೊಡ್ಬೋದಾ? ಪ್ರತಿಭಾ, ಯಾಕೋ ಒಂಚೂರು ಮಂಡಿ ನೋಯ್ತಾ ಇದೆ ಕಣೆ, ಸ್ವಲ್ಪ ಮಸಾಜ್ ಮಾಡ್ತೀಯಾ? ಬಾ. ನಿಮ್ಮಮ್ಮನಿಗೆ ನಿಜವಾಗ್ಲೂ ಮಂಡಿ ನೋವಾ? ಅಯ್ಯ, ನನ್ನ ಮಂಡೆ ಬಿಸಿ ಮಾಡಬೇಡ, ಬೇಕಿದ್ರೆ ನೀನೇ ಕೇಳ್ಕೊ. ನಾನು ಕೇಳಲ್ಲ, ಸುಮ್ಮನೆ ಬಾಯಿ ಪಡ್ಕೊಂತಾಳೆ. 3 ಹೊತ್ತು ಪ್ರತಿಭಾನ ವಹಿಸ್ಕೊಂಡು ಮಾತಾಡ್ತೀರಾ ಅಂತಾಳೆ. ಯಾಕೆ ಬೇಕು? ನಮ್ಮಮ್ಮ ಒಬ್ಳು ಯಾವಾಗಲೂ ಹೆಣ್ಣು ನಕ್ಷತ್ರಕ್ಕಂತರ ಅಪ್ಶಕುನೇ ನುಡಿತಾ ಇರ್ತಾಳೆ. ಅಕ್ಕ ಬರಲಿ, ನನ್ನ ಬೊಟಿಕ್ ವಿಷಯ ಮಾತಾಡಿ ಆಮೇಲೆ ಇವೆಲ್ಲಿಗೆ ಬೇಕಾದರೂ ಹೊರಡಿ ಅಂತ ಹೇಳ್ತೀನಿ. ಅಜಯ್, 2 ಮಿನಿಟ್ಸ್, ಸ್ಯಾರಿ ಚೇಂಜ್ ಮಾಡ್ಕೊಂಬರ್ತೀನಿ. ಓಕೆ ಅಕ್ಕ. ಪ್ರತಿಭಾ, ಡಾಕ್ಟ್ರೇ, ಏನಿದು ಇಷ್ಟು ಬೇಗ ಬಂದ್ಬಿಟ್ರಿ? ಯಾಕೆ ಬರಬಾರ್ದಾ? ಅಂದರೆ ನೀವು ಹೊರಟಿದೆ ಲೇಟ್ ಅಲ್ವಾ, ಇಷ್ಟು ಬೇಗ ಬಂದ್ರಿ ಅಂತ. ಫಸ್ಟ್ ಟೈಮು ಅಫಿಷಿಯಲ್ ಆಗಿ ಪತ್ತೆದಾರಿಕೆ ಮಾಡಕ್ಕೆ ಹೋಗ್ತಿದ್ಯಾ, ಪರ್ಸ್ನಲ್ ಆಗಿ ವಿಶ್ ಮಾಡೋಣ ಅಂತ ಬಂದೆ. ಇಷ್ಟಾಗಲಿಲ್ಲ ಅಂದ್ರೆ ಹೇಳು, ಹೊರಟ್ಬಿಡ್ತೀನಿ. ಅಯ್ಯೋ, ನಾನೇನಂದೆ ಈಗ? ಥ್ಯಾಂಕ್ಸ್ ಅಕ್ಕ, ನೀವು ಭಾವನ್ಗೆ ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳಬೇಕು. ಯಾಕೆ?
ಪತ್ತೆದಾರಿಕೆ ಮಾಡೋದಕ್ಕೆ ಗುರ್ತಿನ ಚೀಟಿನಾ? ಹೌದು ಅತ್ತೆ. ನೋಡಿದ್ರ ಅಕ್ಕ, ಅವತ್ತು ನಾನು ಭಾವ ಸೇರಿಕೊಂಡು ಎಷ್ಟು ಮುಂದಾಲೋಚನೆ ಮಾಡಿದ್ವಿ ಅಂತ. ಅವತ್ತು ನೀವು ಪತ್ತೆದಾರಿಕೆನ ವೃತ್ತಿಯಾಗಿ ತಗೊಳ್ಳಲ್ಲ, ಮನೆ ಸಂಸಾರನೇ ಮುಖ್ಯ ಅಂತ ಹೇಳಿದ್ರಿ. ನೀವು ಅಪ್ಲಿಕೇಶನ್ ಹಾಕೋದೇ ಬೇಡ ಅಂದ್ರಿ. ಪಾಪ ನಮ್ಮ ಭಾವ ಆಗು ಈಗೂ ಮಾಡಿ ಫಾರ್ಮಿಗೆ ಸೈನ್ ಹಾಕ್ಸ್ಕೊಂಡ್ರು. ನೀವು ಕರೆಸ್ಪಾಂಡೆನ್ಸ್ ಅಲ್ಲಿ 2 ತಿಂಗಳು ಕೋರ್ಸೇ ಮುಗಿಸ್ಬಿಟ್ರಿ. ಗುಡ್. ಹಾಗಾದ್ರೆ ಇನ್ನು ಮುಂದೆ ನಮ್ಮ ಸೊಸೆ ಅಫಿಷಿಯಲ್ ಆಗಿ ಪತ್ತೆದಾರಿಕೆ ಮಾಡೋಕ್ಕೆ ಕ್ವಾಲಿಫೈಡ್. ವೆರಿ ಗುಡ್. ಅಕ್ಕ ಹೊಡೋಣ. ಹಾಂ, 1 ನಿಮಿಷ. ಗುಡ್ ಲಕ್. ಥ್ಯಾಂಕ್ ಯು ಮಾವ. ಚೆನ್ನಾಗಿರಮ್ಮ.